ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇಡ್ಲಿ ಹಿಟ್ಟು ಉಬ್ಬಿ ಬರೋದಿಕ್ಕೆ ಏನ್ ಮಾಡಬೇಕು, ಇದರ ವಿಡಿಯೋ ನಾನು ತುಂಬಾ ಪೋಸ್ಟ್ ಮಾಡಿದ್ದೀನಿ. ಒಂದೊಂದು ಮೆಥಡ್ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ. ಇವತ್ತೊಂದು ಹೊಸ ವಿಧಾನ ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತ ಒಂದು ವಿಧಾನ ಇದು. ಈ ರೀತಿ ಮಾಡಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಅದು ಅಲ್ಲದೆ ನಮಗೆ ಮೃದುವಾಗಿರುವಂತಹ ಇಡ್ಲಿ ಕೂಡ ಇದರಲ್ಲಿ ಮಾಡಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ 2 ಕಪ್ ನಮ್ಮ ದೋಸೆ ಅಕ್ಕಿ ಚೆನ್ನಾಗಿ ತೊಳೆದು, ನೋಡಿ ಇದರಲ್ಲಿ 2 ಕಪ್ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಅದೇ ರೀತಿ 1 ಟೀ ಸ್ಪೂನ್ ಮೆಂತೆ ಕಾಳು ಕೂಡ ಹಾಕಿ ನೆನೆಸಿಟ್ಟಿದ್ದೀನಿ. ಇಲ್ಲಿ 6 ಗಂಟೆ ಹೊತ್ತು ಕಳೆದಿದೆ. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಈ ರೀತಿ ಇದೆ. ಅದೇ ರೀತಿ ನಾನಿಲ್ಲಿ 3/4 ಕಪ್ಪು ಉದ್ದಿನ ಬೇಳೆ ಕೂಡ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. 6 ಗಂಟೆ ಹೊತ್ತು ನೆನೆಸಿಟ್ಟಿದ್ದೀನಿ. ನೋಡಿ, ಮೊದಲು ನಾನು ಈ ಉದ್ದಿನ ಬೇಳೆಯನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಉದ್ದಿನ ಬೇಳೆ ನೆನೆಸಿಟ್ಟ ನೀರೇ ಹಾಕ್ಬಿಟ್ಟು ಇದನ್ನ ರುಬ್ಬಿ ತರ್ತೀನಿ. ನೋಡಿ, ಚೆನ್ನಾಗಿ ರುಬ್ಬೇಕು. ಸ್ವಲ್ಪನೂ ತರಿ ಇರಬಾರ್ದು, ನುಣ್ಣಗೆ ರುಬ್ಬೇಕು ಇಡ್ಲಿ ಹಿಟ್ಟು. ಜಾಸ್ತಿ ನೀರು ಸೇರಿಸಲೂಬಾರ್ದು. ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದಕ್ಕೆ ನಾವು ಆವಾಗ ನೆನೆಸಿಟ್ಟಂತ ಅಕ್ಕಿ, ಮೆಂತೆಕಾಳು, ಉಪ್ಪು, ಆಮೇಲೆ ಅರ್ಧ ಕಪ್ ಅನ್ನ ಕೂಡ ಹಾಕೊಂಡಿದ್ದೀನಿ. ಇದನ್ನ ಕೂಡ ರುಬ್ಬಿ ತಂದಿದ್ದೀನಿ. ಇವಾಗ ನೋಡಿ, ಇದ್ರ ಮೇಲ್ಗಡೆನೆ ಈ ರೀತಿ ಹಾಕ್ತಾ ಇದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಉಪಯೋಗಿಸಬಹುದು, ಅಥವಾ ನೋಡಿ ನಾನಿಲ್ಲಿ ಈ ರೀತಿ ಲಟ್ಟಣಿಗೆ ಉಪಯೋಗಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದ್ರೂ ಇದನ್ನ ಚೆನ್ನಾಗಿ ಈ ರೀತಿ ಬೀಟ್ ಮಾಡಬೇಕು, ಮಿಕ್ಸ್ ಮಾಡಬೇಕು. ಆವಾಗಲೇ ಅದು ಚೆನ್ನಾಗಿ ಮಿಕ್ಸ್ ಆಗಿ ಉಬ್ಬಿ ಬರೋದಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಈ ರೀತಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮೇಲೆ ನೋಡಿ, ಈ ರೀತಿ ಒಂದು ಬಾಳೆ ಎಲೆ ತಗೊಳ್ಳಿ. ನೋಡಿ, ಅದ್ರ ಮೇಲ್ಗಡೆ ನಮ್ಮ ದೀಪದ ಬತ್ತಿ ಇದೆಯಲ್ಲ, ಅದನ್ನ ನಾನು ಇಡ್ತಾ ಇದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಮುಳುಗಿಸಿ ಇಟ್ಟಿದ್ದೀನಿ ಇಲ್ಲಿ. ನೋಡಿ, ಈ ರೀತಿ ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತ ಒಂದು ಮೆಥಡ್. ನೋಡಿ, ಇದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಇದನ್ನ ಉರಿಸ್ಬೇಕು. ಸ್ವಲ್ಪ ಒಂದು ಇದು ಅರ್ಧ ಉರಿಯುವ ತನಕ ಇದನ್ನ ಉರಿಸ್ಬೇಕು. ಅವಾಗ ಈ ಪಾತ್ರೆ ಫುಲ್ ಆಗಿ ಬಿಸಿ ಆಗುತ್ತೆ, ಅಂದ್ರೆ ಒಳಗಡೆ ಫುಲ್ ಬಿಸಿ ಆಗುತ್ತೆ. ಈ ರೀತಿ ಮಾಡಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಅಂದ್ರೆ ಇದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಾ ಇರುವಂತ ಒಂದು ಮೆಥಡ್ ಇದು. ಅಂದ್ರೆ ತುಂಬಾ ಹಿಟ್ಟು ಮಾಡುವಾಗ ಈ ರೀತಿ ಮಾಡ್ತಾ ಇದ್ರು. ಅದು ನಮಗೆ ಇವಾಗ ನಾನು ಟ್ರೈ ಮಾಡಿದೆ, ನಂಗೆ ಕರೆಕ್ಟ್ ಆಗಿ ಬಂದಿದೆ. ನೋಡಿ, ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ನಾನಿಲ್ಲಿ. ನೋಡಿ, ಇವಾಗ ನೋಡಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ. ಎಲೆ ಎಲ್ಲ ಮೇಲ್ಗಡೆ ಬಂದಿದೆ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ಈ ರೀತಿ ಇದೆ. ನೋಡಿ, ಕರೆಕ್ಟ್ ಆಗಿದೆ. ಉಪ್ಪೆಲ್ಲ ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಒಂದ್ಸಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಇದು ಹಿಟ್ಟು ಉಬ್ಬಿ ಬಂದಿದೆ. ಇಡ್ಲಿ ಪಾತ್ರೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಅದರಲ್ಲಿ ಹಾಕ್ಬಿಟ್ಟು ನೋಡಿ, ಈ ರೀತಿ ಇಡ್ಲಿ ತಟ್ಟೆಯಲ್ಲಿ ಈ ರೀತಿ ಹಿಟ್ಟನ್ನ ಹಾಕ್ಬಿಟ್ಟು ಇಡ್ಲಿ ಮಾಡ್ತಾ ಇರೋದು ಇವಾಗ. ನೋಡಿ, ಮೊದಲು ನಾನು 2 ತಟ್ಟೆ ಉಪಯೋಗಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಾಡ್ತೀನಿ. 2 ತಟ್ಟೆಯಲ್ಲಿ ಕೂಡ ನೋಡಿ ಈ ರೀತಿ ಫುಲ್ ಆಗಿ ಹಾಕೊಂಡಿದ್ದೀನಿ. ಇನ್ನು ಇದು ಹೈ ಫ್ಲೇಮಲ್ಲಿ ಒಂದು 15 ನಿಮಿಷ ಇದನ್ನ ಬೇಯಿಸ್ಬೇಕು. ನೋಡಿ, ಇವಾಗ 15 ನಿಮಿಷ ಆಗಿದೆ. ನೋಡಿ, ಸಾಫ್ಟ್ ಆಗಿರುವಂತಹ ಹತ್ತಿ ಅಂತ ಇರುವಂತಹ ನಮ್ಮ ಇಡ್ಲಿ ನೋಡಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಒಳಗಡೆ ನೋಡಿ ತುಂಡು ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗ್ಬೋದು. ನೋಡಿ, ಈ ರೀತಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.